ಆತ್ಮೀಯ ವೀಕ್ಷಕರೇ, ಆರ್ಫನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಕೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಶಂಕವಾರಂಪಲ್ಲಿಯಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಾರಂಭವಾಗಿ ಸುಮಾರು 11 ವರ್ಷಗಳ ಕಾಲ ಆಗಿದೆ. ಆದರೆ ಇದು ಕೇವಲ ಹೆಸರಿಗೆ ಮಾತ್ರ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ. ಇಲ್ಲಿ ಆಡಳಿತ ಮಂಡಳಿ ಸಭೆಗಳು ಮತ್ತು ನಿರ್ವಹಣೆಯ ಸಿಬ್ಬಂದಿ ಕೂಡ ಗಂಡಸರು. ಆದ್ದರಿಂದ ಸಂಘದಲ್ಲಿ ಅನೇಕ ಸಮಸ್ಯೆಗಳಿಗೆ ಮತ್ತು ಮಹಿಳೆಯರು ಹಾಲು ತಂದು ಡೈರಿಗೆ ಹಾಕುವ ಸಮಯದಲ್ಲಿ ಅವರು ನಡೆದುಕೊಳ್ಳುವಂತಹ ರೀತಿ ಸರಿ ಇಲ್ಲದ ಕಾರಣ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಇಬ್ಬರು ಸಂಘದ ನಿರ್ದೇಶಕರುಗಳಾದ ಕವಿತಾ ಮತ್ತು ವೆಂಕಟರಮಣಮ್ಮ ಎಂಬುವರು ಉಪನಿರ್ಬಂಧಕರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇವರಿಗೆ ಸುಮಾರು 8 ತಿಂಗಳ ಹಿಂದೆ ದೂರು ಸಲ್ಲಿಸಲಾಗಿತ್ತು. ಆದರೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ ಎಂದು ನಿರ್ದೇಶಕರು ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಸುಮಾರು ಸಲ ನಿರ್ದೇಶಕರಿಗೆ ಮತ್ತು ಆಡಳಿತ ಮಂಡಳಿ ಕೆಲಸ ಮಾಡುವವರಿಗೆ ನೋಟಿಸ್ ಜಾರಿ ಮಾಡಿದೆ, ಪ್ರಯೋಜನ ಆಗಿಲ್ಲ ಎಂದು ನಿರ್ದೇಶಕರು ಅಧಿಕಾರಿಗಳ ಮೇಲೆ ದೂರಿದರು. ಉಪನಿರ್ಬಂಧಕರು ತಾಲೂಕು ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿ ಮತ್ತು ವಿಸ್ತರಣಾ ಅಧಿಕಾರಿ ಜಂಟಿ ಸಭೆಯನ್ನು ಕರೆದು ಅವರಿಗೆ ಸಂಘಗಳ ಕಾನೂನು ಬಗ್ಗೆ ಮಾಹಿತಿ ನೀಡಿ ಮತ್ತು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲು ತಿಳಿಸಿ ಸೂಚನೆ ನೀಡುವುದಾಗಿ ತಿಳಿಸಿರುತ್ತಾರೆ. ಅದರಂತೆ ಇಬ್ಬರು ಅಧಿಕಾರಿಗಳು ದಿನಾಂಕ 4/11/2024 ಎಲ್ಲಾ ಮಹಿಳಾ ನಿರ್ದೇಶಕಿಯರ ಸಭೆಯನ್ನ ಮಾಡಿ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿ ಹೋಗಿರುತ್ತಾರೆ. ಆದರೆ ಮತ್ತೆ ಗಂಡಸ ಸಿಬ್ಬಂದಿಯವರೇ ಕೆಲಸ ನಿರ್ವಹಣೆ ಮಾಡುತ್ತಿರುವುದು ಬಗ್ಗೆ ವರದಿಯನ್ನು ನಮ್ಮ ನ್ಯೂಸ್ ಚಾನೆಲ್ಗೆ ನೀಡಿದ್ದಾರೆ. ವರದಿ ಎಸ್ ಲಕ್ಷ್ಮಣ ರೆಡ್ಡಿ, ಬಾಗೇಪಲ್ಲಿ, ಆರ್ಫನ್ ನ್ಯೂಸ್. ಹಲೋ ಹೇಳ್ತಾವ ಹಲೋ ಮಾತಾಡ್ಕೊಂಡು ಶಂಕರಪಲ್ಲಿ ನಾವು ಹಾಲು ಸದಸ್ಯರು. ನಾವು ಮೊನ್ನೆ ಡೈರಿ ಮೀಟಿಂಗ್ ಆದಾಗ ನಮ್ಮ ಊರಲ್ಲಿ ಲೆಕ್ಕಗಳು ಕೇಳಿದಾಗ 9,000 ಏನಾಯ್ತು ಅಂತ ಕೇಳಿದಾಗ ಗಲಾಟೆಗೆ ಬರ್ತಾರೆ. ಹಾಲು ಹಾಕಿ ಮಾರೋದು ನಾವು ಅದರಲ್ಲಿ ಜೀವನ ಮಾಡಬೇಕು. ಇವರೆಲ್ಲ ಗಣಸರೇ ಇದ್ದಾರೆ ಸರ್, ಹೆಂಗಸರು ಮಾಡಲ್ಲ ಕೆಲಸ. ಅದಕ್ಕೆ ನಮಗೆ ರಕ್ಷಣೆ ಕೊಡಬೇಕು, ಹೆಂಗಸರು ಮಾಡಬೇಕು ಸರ್. ಅದಕ್ಕೆ ನೀವೇನು ಸಹಾಯ ಮಾಡ್ತಿರೋ ಬೇರೆ ಎಲ್ಲ ಎಲ್ರಿಗೂ ಗಣಸರಾಗಿ ಬರ್ತಾರೆ ಸರ್. ಮೀಟಿಂಗೆಲ್ಲ ತಿಂಗಳಿಗೂ ಮೀಟಿಂಗ್ ಮಾಡ್ತಾರೆ.